ನಮಸ್ಕಾರ ಸ್ನೇಹಿತರೆ, ಇವತ್ತಿನ ಒಂದು ತರಗತಿಯಲ್ಲಿ ನಾವು ಟೈಮ್ ಆ್ಯಂಡ್ ವರ್ಕ್ ಬಗ್ಗೆ ನೋಡ್ತಾ ಹೋಗೋಣ. ಸಮಯ ಮತ್ತು ಕೆಲಸದ ಬಗ್ಗೆ. ಇದರಲ್ಲಿ ಯಾವ್ಯಾವ ಬರ್ತಾವ ಅಂದ್ರೆ ಏನೇನು ಬರ್ತೈತೆ ಅಂದ್ರೆ ನೋಡ್ರಿ, ಇಲ್ಲಿ ಒಂದು ಜನರು ಬರ್ತಾರೆ, ಒಂದು ಸಮಯದ ಬಗ್ಗೆ ನೋಡ್ತೀವಿ, ಒಂದು ದಿನದ ಬಗ್ಗೆ ನೋಡ್ತೀವಿ, ಒಂದು ಕೆಲಸದ ಬಗ್ಗೆ ನೋಡ್ತಾ ಹೋಗ್ತೀವಿ. ನೋಡ್ಬೋದು ಸ್ನೇಹಿತರೆ, ಇಲ್ಲಿ ನಾವು ಡೈರೆಕ್ಟ್ ಆಗಿ ಕ್ವಶನ್ ಬಗ್ಗೆ ನೋಡ್ತೀನಿ. ನೋಡ್ರಲ್ಲಿ ಒಂದು ಕೆಲಸವನ್ನ 25 ಜನರು 18 ದಿವಸಗಳಲ್ಲಿ ಮುಗಿಸಿದರೆ ಅದೇ ಕೆಲಸವನ್ನ 30 ಜನರು ಎಷ್ಟು ದಿವಸಗಳಲ್ಲಿ ಮುಗಿಸುತ್ತಾರೆ ಅಂತ ಇದೆ. ಇಲ್ಲಿ ಸಮಯ ಆಗಿರ್ಬೋದು ಮತ್ತು ಜನರು ಆಗಿರ್ಬೋದು, ದಿನ ಆಗಿರ್ಬೋದು, ಇವು ಇಂಟು ಮಾಡ್ತೀವಿ. ಆದರೆ ಕೆಲಸವನ್ನ ಮಾತ್ರ ನಾವು ಈಕ್ವಲ್ ಟು ಅಂದ್ರೆ ಮುಂದೆ ಅಂದ್ರೆ ಇವುಗಳು ಡಿವೈಡೆಡ್ ಬೈ ಆಗುತ್ತೆ. ಇದು ಕೆಲಸ ಏನಾಗುತ್ತೆ, ಇವುಗಳಿಗೆ ಡಿವೈಡೆಡ್ ಬೈ ಆಗುತ್ತೆ ಕೆಲಸ ಅನ್ನೋದು. ಈ ಜನಕ್ಕೆ ಸಮಯ ದಿನಗಳಿಗೆ ನಾವು ಇಂಟು ಅನ್ನು ಮಾಡ್ಕೊಳ್ತೀವಿ, 3 ಆದರೆ ಈ ಕೆಲಸವಿದ್ದಾಗ ಮಾತ್ರ ನಮಗೆ ಡಿವೈಡೆಡ್ ಬೈ ಮಾಡ್ತೀವಿ. ನೋಡ್ಬೋದು ಇಲ್ಲಿ ಸ್ನೇಹಿತರೆ, ಈ ಜನರು ಅಂತ ಬರಿತೀವಿ, ಇಂಟು ಸಮಯ ಇಂಟು ದಿನ ಅಂತ ಬರಿತೀವಿ. ಈಕ್ವಲ್ ಟು ಹಾಕಿ ನಾವು ಏನು ಬರಿಬೇಕು, ಕೆಲಸವನ್ನ ಬರಿಬೇಕು. ಕೆಲಸ ಕೇಳಿದಾಗ ಅಂದ್ರೆ ಕೆಲಸದ ಮೇಲೆ ಪ್ರಶ್ನೆಯನ್ನ ಕೇಳಿದಾಗ ನಾವು ಈ ಈಕ್ವಲ್ ಟು ಹಾಕಿ ಈಕ್ವಲ್ ಟು ಮುಂದೆ ನಾವು ಕೆಲಸವನ್ನ ಬರಿಬೇಕು, ಇಲ್ಲ ಡಿವೈಡೆಡ್ ಬೈ ಹಾಕಬೇಕು, ಇಲ್ಲ ಡಿವೈಡೆಡ್ ಬೈ ಕೆಲಸ ಅಂತ ಬರಿಬೇಕು. ಈ ರೀತಿಯೇ ಬರ್ಕೊಳ್ಳ್ರಿ, ಇಲ್ಲ ಇದನ್ನ ಬರ್ಕೊಳ್ರಿ. ನೋಡ್ರಿ, ನಾವು ಈ ಮೊದಲೇ ಒಂದು ಪ್ರಶ್ನೆಯನ್ನ ತಿಳಿಸ್ತೀನಿ. ಏನಿದೆ ಇಲ್ಲಿ, ನಾವು ನೋಡ್ರಿ, ನಾವು ಒಂದು ಕೆಲಸವನ್ನ 25 ಜನರು ಏನ್ ಮಾಡ್ತಾರೆ, 25 ಜನರು ಏನ್ ಮಾಡ್ತಾರೆ 18 ದಿವಸಗಳಲ್ಲಿ 18 ದಿವಸ ಅಂದಾಗ ನಾವು ಏನ್ ಬರ್ಕೊತೀವಿ, ಇಂಟು ಬರ್ಕೊಳ್ತೀವಿ. ದಿವಸ ಅಂದಾಗ ನಾವು ಇಂಟು ಅನ್ನ ಬರ್ಕೊಳ್ತೀವಿ. ಮುಗಿಸಿದರೆ ಅದೇ ಕೆಲಸವನ್ನ, ಕೆಲಸ ಅಂದ್ರೆ ಮುಂದಿನ ಅಂದ್ರೆ ಅದೇ ಕೆಲಸವನ್ನ 30 ಜನರು ಏನ್ ಮಾಡ್ತಾರೋ, 30 ಜನರು ಎಷ್ಟು ದಿವಸಗಳಲ್ಲಿ ಮುಗಿಸುತ್ತಾರೆ. ಈ 30 ಜನರು ಎಷ್ಟು ದಿವಸದಾಗ ಮುಗಿಸ್ತಾರೆ ಅಂತ ಕೇಳ್ಯಾರು. ಇಲ್ಲಿ ಕ್ವಶನ್ ಮಾರ್ಕ್ ಅಂತ ನೋಡ್ಕೋಬೇಕು. ನೋಡ್ರಲ್ಲಿ, ಇವುಗಳನ್ನ ಕಡ್ತಾ ಹೊಡಿರಿ. ಈಕ್ವಲ್ ಟು ಇದ್ದಾಗ ನಾವು ಕಡ್ತಾ ಹೊಡಿಬೇಕು. ಇಲ್ಲಿ ಕಡ್ತಾ ಹೊಡ್ರಿ. 5 6 30, 5 5 25, 6 1 6 3 18. ಇನ್ನ 5 ಮತ್ತು 3 ಉಳಿಯುತ್ತೆ ನಮಗೆ. 5 × 3 ಮಾಡಿದಾಗ ಎಷ್ಟು ಬಂತು ನಮಗೆ, 5 3 15. ಆನ್ಸರ್ ಏನು ಬರುತ್ತೆ ನಮಗೆ, 15 ಬಂತು. ಆಪ್ಷನ್ಸ್ ನಲ್ಲಿ ನಮಗೆ ನೋಡ್ಬೋದು ಡಿ ಅಂತ ಕರೆಕ್ಟ್ ಆಗುತ್ತೆ. ಅದೇ ರೀತಿ ನೆಕ್ಸ್ಟ್ ಪ್ರಶ್ನೆ ಇದೆ ನೋಡ್ರಲ್ಲಿ, ಇದನ್ನು ತಿಳಿಸ್ತೀನಿ. ಇಲ್ಲಿ 45 ದಿವಸಗಳಲ್ಲಿ 20 ಜನರು ಒಂದು ರಸ್ತೆಯನ್ನ ನಿರ್ಮಿಸುತ್ತಾರೆ. ಅದೇ ಕೆಲಸವನ್ನ ಮಾಡಲು 30 ಜನರು ಎಷ್ಟು ದಿವಸಗಳಲ್ಲಿ ತೆಗೆದುಕೊಳ್ಳುತ್ತಾರೆ ಅಂತ ಪ್ರಶ್ನೆ ಇದೆ. ನಾವು ಈ ದಿವಸಗಳು ಮತ್ತು ದಿನಗಳು ಜನರು ಇದ್ದಾಗ ನಾವು ಇಂಟುಗಳನ್ನ ಮಾಡ್ಕೊಳ್ತೀವಿ. ನೋಡ್ಬೋದು ಇಲ್ಲಿ 45 ದಿವಸಗಳಲ್ಲಿ 45 ಈಗ ನಾವು ದಿವಸ ಅಂತ ಬರ್ಕೊಳ್ತೀವಿ, ಇಂಟು ಜನರನ್ನ ಬರ್ಕೊಳ್ತೀವಿ. ಅಂದ್ರೆ ನೆಕ್ಸ್ಟ್ ಮತ್ತೆ ಏನ್ ಕೇಳಿದ್ದಾರೆ, 30 ಜನರು ಅಂತ ಕೊಟ್ಟಿದ್ದಾರೆ. ಇಲ್ಲಿ ಜನರು ಅಂತ ಬರ್ಕೊಳ್ತೀವಿ. ದಿನನ್ನ ಕಂಡುಹಿಡಿಬೇಕು. ದಿನ ಕಂಡುಹಿಡಿಬೇಕಾದ್ರೆ ನಾವು ಕ್ವಶನ್ ಮಾರ್ಕ್ ಅನ್ನ ಹಾಕೋತೀವಿ. 45 ದಿವಸಗಳಲ್ಲಿ ಏನ್ ಮಾಡ್ತಾರೆ, 20 ಜನರು ಏನ್ ಮಾಡ್ತಾರೋ, ಕೆಲಸ ಮಾಡ್ತಾರೋ, ನಿರ್ಮಿಸ್ತಾರೋ, ಒಂದು ರಸ್ತೆಯನ್ನು ನಿರ್ಮಾಣ ಮಾಡ್ತಾರೋ. ಅದೇ ಕೆಲಸವನ್ನು ಮಾಡಲು 30 ಜನರು ಏನ್ ಮಾಡ್ತಾರೋ, ಎಷ್ಟು ದಿವಸಗಳಲ್ಲಿ ಕೆಲಸ ಮಾಡ್ತಾರೋ ಅಂತ ಪ್ರಶ್ನೆ ಇದೆ. ಅದು ಇಲ್ಲಿ ನಾವು ಇಂಟು ಮಾರ್ಕ್ ಅನ್ನ ಹಾಕೊಂಡಿವಿ. ನೋಡ್ಬೋದು ಸ್ನೇಹಿತರೆ, ಇವುಗಳನ್ನ ಕಡ್ತಾ ಹೊಡಿಯಿರಿ. 13 30, 12 20, 3 1 3, ಇಲ್ಲಿ 3 1 3, 15 ಆಯ್ತು. 3 5 15, 15 2 ಎಷ್ಟು 30, ಅಂದ್ರೆ 15 × 2 ಮಾಡಿದಾಗ ನಮ್ಗೆ ಏನಾಗುತ್ತೆ, 30 ಆಗುತ್ತೆ. ಆಪ್ಷನ್ಸ್ ಅನ್ನ ನೋಡಬಹುದು. ಆಪ್ಷನ್ಸ್ ನಮಗೆ ಡಿ ಕರೆಕ್ಟ್ ಆಗಿರುವಂತದ್ದು. ಈ ರೀತಿ ಪ್ರಶ್ನೆಗಳು ಇರುತ್ತವೆ. ಇನ್ನು ನೆಕ್ಸ್ಟ್ ಪ್ರಶ್ನೆ ನೋಡೋಣ. ಮೂರನೇ ಪ್ರಶ್ನೆ ನೋಡ್ರಿ, 60 ಜನರು 15 ದಿನಗಳಲ್ಲಿ 5 ಗಂಟೆ ಕೆಲಸ ಮಾಡುತ್ತಾರೆ. ಕೆಲಸ ಮಾಡಿ ಒಂದು ರಸ್ತೆಯನ್ನು ರಿಪೇರಿ ಮಾಡುತ್ತಾರೆ. ಆದರೆ 30 ಜನರು ಅದೇ ಕೆಲಸವನ್ನ, ರಸ್ತೆ ಕೆಲಸವನ್ನ ದಿನಕ್ಕೆ 6 ಗಂಟೆಯಂತೆ ಕೆಲಸ ಮಾಡಿದರೆ ಬೇಕಾಗುವ ದಿನಗಳು ಅಂತ ಪ್ರಶ್ನೆ ಕೇಳಿದ್ದಾರೆ. ಇಲ್ಲಿ ದಿನಗಳ ಪ್ರಶ್ನೆಯನ್ನ ಕೇಳಿದಾಗ ನಾವು ಇಲ್ಲಿ ಏನೇನು ಕೊಟ್ಟಿದ್ದಾರೆ, ಜನರು ಕೊಟ್ಟಿದ್ದಾರೆ, ದಿನಗಳನ್ನ ಕೊಟ್ಟಿದ್ದಾರೆ, ದಿನಗಳನ್ನ ಕೊಟ್ಟಿದ್ದಾರೆ. ಇಲ್ಲಿ ಕೆಲಸವನ್ನ ಕೊಟ್ಟಿಲ್ಲ. ನಾವು ಏನ್ ಮಾಡ್ಕೋಬೇಕು, ಇಂಟು ಅನ್ನ ಮಾಡ್ಕೋಬೇಕು. ಯಾವ ಇಂಟು ಮಾಡ್ಕೋಬೇಕು, ಜನರನ್ನ ಕೊಟ್ಟಿದ್ದಾರೆ, ದಿನಗಳನ್ನ ಕೊಟ್ಟಿದ್ದಾರೆ, ಗಂಟೆಯು ಸಹಿತ ಕೊಟ್ಟಿದ್ದಾರೆ. ಸಮಯದ ಬಗ್ಗೆ ಕೊಟ್ಟಿದ್ದಾರೆ, ಗಂಟೆ. ನಾವು ನೆಕ್ಸ್ಟ್ ಏನಿದೆ, ಅದೇ ರೀತಿ ಜನರನ್ನ ಕೊಟ್ಟಿದ್ದಾರೆ, ದಿನವನ್ನ ನೋಡ್ತೀವಿ, ಗಂಟೆಯನ್ನ ನೋಡ್ತೀವಿ. ಇಲ್ಲಿ ಬರೆದುಕೊಡ್ರಿ ಒಂದೊಂದಾಗಿ.
ಜನರು ಎಷ್ಟು ಜನರಿದ್ದಾರೆ? 60 ಜನರು 15 ದಿನಗಳಲ್ಲಿ 5 ಗಂಟೆ ಕೆಲಸ ಮಾಡ್ತಾರೆ. ನೆಕ್ಸ್ಟ್ ಏನಿದೆ, 30 ಜನರು ಏನ್ ಮಾಡ್ತಾರೋ 6 ಗಂಟೆ ಕೆಲಸ ಮಾಡ್ತಾರೋ. ದಿನ ಕೊಟ್ಟಿಲ್ಲ ಅವರು, ದಿನ ಕೊಟ್ಟಿಲ್ಲ, ದಿನಗಳನ್ನು ಕೇಳಿದ್ದಾರೆ. 6 ಗಂಟೆ ಕೆಲಸ ಮಾಡ್ಯಾರ ಅವರು. ಎಷ್ಟು ಜನರು? 30 ಜನರು. ಇವರು ಎಷ್ಟು ಗಂಟೆಗೆ ಕೆಲಸ ಮಾಡ್ಯಾರು? 5 ಗಂಟೆ ಕೆಲಸ ಮಾಡಿದಾರು. ಇಲ್ಲಿ ಇವರು 6 ಗಂಟೆ ಕೆಲಸ ಮಾಡಿದ್ದಾರೆ. ಇಲ್ಲಿ ಜನರು ಏನಿದ್ದಾರೆ? ಹೆಚ್ಚಿದ್ದಾರೆ. ಇಲ್ಲಿ ಜನರು ಏನಿದ್ದಾರೆ? ಕಡಿಮೆ ಇದ್ದಾರೆ. ನಮಗೆ ದಿನಗಳು ಬೇಕಾಗಿವೆ. ದಿನಗಳು ಬೇಕಾಗಿದ್ದಾಗ ನಾವು ಇಲ್ಲಿ ಈಕ್ವಲ್ ಟು ಕೊಟ್ಟಾಗ ಏನು ಮಾಡ್ಬೇಕಂದಿನಿ? ಡಿವೈಡೆಡ್ ಬೈ ಮಾಡ್ಕೋಬೇಕು. ಡಿವೈಡೆಡ್ ಬೈ ಅಂದ್ರೆ ಈ ಸಂಖ್ಯೆಯಿಂದ ಈ ಸಂಖ್ಯೆ ಕಡ್ತಾ ಹೊಡಿಬೇಕು. ಇಲ್ಲಿ ನೋಡ್ಬೋದು 5 1 5 6 30, 6 1 6 10 60. ಇಲ್ಲಿ ನೋಡ್ಬೋದು 2 3 6, 2 5 10. ಅದೇ ರೀತಿ 6 1 6 5 15. ಏನು ಬಂತು ನಮಗೆ? 5 × 5 ನೋಡ್ಬೋದು 25 ಆಯ್ತು. ಆನ್ಸರ್ ಏನು ಬಂತು ನಮಗೆ? 25 ದಿನಗಳು ಅಂತ ನೋಡ್ಬೋದು. ಆಪ್ಷನ್ಸ್ ಅನ್ನ ನೋಡ್ಬೋದು. ಆಪ್ಷನ್ಸ್ ನಮಗೆ 25 ಕರೆಕ್ಟ್ ಆಗಿರುವಂಥದ್ದು. ಬಿ ಕರೆಕ್ಟ್ ಆಗಿದೆ. ನೆಕ್ಸ್ಟ್ ಪ್ರಶ್ನೆ ಇದೆ. ಈ ಪ್ರಶ್ನೆಯನ್ನ ನೀವು ಕಮೆಂಟ್ ನಲ್ಲಿ ತಿಳಿಸ್ರಿ. ಪ್ರಶ್ನೆಯನ್ನ ನೋಡ್ರಿ. 10 ಪುರುಷರು 20 ಕುಣಿಗಳನ್ನ 30 ದಿನಗಳಲ್ಲಿ ಅಗೆಯುವುದಾದರೆ 5 ಪುರುಷರು 10 ಕುಣಿಗಳನ್ನ ಎಷ್ಟು ದಿವಸಗಳಲ್ಲಿ ಅಗೆಯುತ್ತಾರೆ ಅಂತ ಪ್ರಶ್ನೆ ಇದೆ. ಇಲ್ಲಿ ನೋಡ್ಬೋದು ನಾವು ಏನೇನ ಬರ್ಕೊಳ್ತೀವಿ? ಜನರು, ದಿನಗಳನ್ನ ಬರ್ಕೊಳ್ತೀವಿ. ಇಲ್ಲಿ ಗಂಟೆಯನ್ನ ಬರ್ಕೊಳ್ತೀವಿ. ನೆಕ್ಸ್ಟ್ ಏನಿದೆ ಬರ್ಕೊಳ್ತೀವಿ? ಕೆಲಸವನ್ನ ಬರ್ಕೊಳ್ತೀವಿ. ಇಲ್ಲಿ ಇಜ್ಕೊಟ್ಟು ಹಾಕಿದಾಗ ನಾವು ಕೆಲಸ ಯಾಕೆ ಬರ್ಕೊಂಡಿವಿ ಅಂದ್ರೆ ಮೊದಲಿಗೆ ನಿಮಗೆ ಹೇಳಿದ್ದೇನೆ. ಅಂದ್ರೆ ಕೆಲಸವನ್ನ ಕೇಳಿದಾಗ ನಾವು ಇಜ್ಕೊಲ್ ಟು ಕೆಲಸವನ್ನ ಮಾಡ್ಕೊಳ್ಬೇಕು. ಇಲ್ಲಿ ನೋಡ್ರಿ ಏನ್ ಕೊಟ್ಟಿದ್ದಾರೆ ಅವರು? 10 ಪುರುಷರು ಇಲ್ಲಿ ನೋಡ್ರಿ ಪೂರ್ತಿಯಾಗಿ ಹೇಳ್ತೀನಿ ತೋರಿಲಿ. ಡಿವೈಡೆಡ್ ಬೈ ಏನ್ ಕೊಟ್ಟಿದ್ದಾರೆ ಮತ್ತು ನೆಕ್ಸ್ಟ್ ಜನ ಇಂಟು ದಿನ ಇಂಟು ಗಂಟೆಯನ್ನ ನೋಡ್ಬೇಕು. ಇಲ್ಲಿ ಡಿವೈಡೆಡ್ ಬೈ ಕೆಲಸವನ್ನ ನೋಡ್ಬೇಕು. ನೋಡ್ರಿ ಏನಿದೆ, ನಾವು ಜನರನ್ನ ಬರ್ಕೊಳ್ತೀವಿ. ಎಷ್ಟು ಜನರು? 10 ಜನರು. ಇನ್ನ ಕುಣಿಗಳು ಅಂದ್ರೆ ಏನಾಗತ್ತೆ? ಇದು ಕೆಲಸ ಆಗುತ್ತೆ. ಕುಣಿ ಅಂದಾಗ ಏನು? ಈ ಕುಣಿ ಅಂದ್ರೆ ಒಂದು ಅಗಿತವನ್ನ ಏನ್ ಮಾಡ್ತಾರೆ? ಕುಣಿಯೋದು, ಅದೊಂದು ಕೆಲಸ. ಅದು ಕೆಲಸ ಅಂದಾಗ ನಾವು ಎಲ್ಲಿ ಬರ್ಕೊಳ್ತೀವಿ? ಇಲ್ಲಿ ಬರ್ಕೊಳ್ತೀವಿ. ಅಂದ್ರೆ ಕೆ ಕುಣಿ ಅಂತಂದ ಕೆಲಸ ಅಂತ ನೋಡ್ತೀವಿ. 20 ಜನರು ಅಂದ್ರೆ 20 ಕುಣಿಗಳನ್ನ. ಅದೇ ರೀತಿ ದಿನವನ್ನ ಕೊಟ್ಟಾರ ಅವರು. ದಿನ ಅಂದಾಗ ಎಷ್ಟು ಕೊಟ್ಟಾರು? 30 ಕೊಟ್ಟಾರು. ಇಲ್ಲಿ ಗಂಟೆಯನ್ನ ಕೊಟ್ಟಿಲ್ಲ ಅವರು, ಗಂಟೆಗಳನ್ನ ಕೇಳಿಲ್ಲ ಅವರು. ನೆಕ್ಸ್ಟ್ ಡಿವೈಡೆಡ್ ಬೈ ಮಾಡ್ಕೊಳ್ತೀರಿ. 5 ಪುರುಷರು 10 ಕುಣಿಗಳನ್ನ, ಎಷ್ಟು ಕುಣಿಗಳನ್ನ? 10 ಕುಣಿಗಳನ್ನ ಎಷ್ಟು ದಿವಸಗಳಲ್ಲಿ? ದಿನಗಳಲ್ಲಿ ಅಂದ್ರೆ ಕ್ವಶನ್ ಮಾರ್ಕ್ ಅನ್ನ ಬರ್ಕೊಳ್ತೀವಿ. ಈ ರೀತಿ ನಾವು ಸೂತ್ರವನ್ನ ಬರ್ಕೋಬೇಕು. ಈ ರೀತಿ ಕೇಳಿದಾಗ ನಾವು ಕೆಲಸವನ್ನ ಅಂದಾಗ ನಾವು ಈಕ್ವಲ್ ಟು ಅಂತ ಬರ್ಕೋಬೇಕು. ಇಲ್ಲಿ ನೋಡ್ರಿ ಇವುಗಳನ್ನ ಕಡ್ತಾ ಹೊಡಿಯಿರಿ. ಕಡ್ತಾ ಯಾವ ರೀತಿ ಹೊಡಿಬೇಕಂದ್ರೆ ನಿಮಗೆ ಗೊತ್ತೈತಿ. 10 1 10 2 20. ಈ ಈಕ್ವಲ್ ಟು ಇದ್ದಾಗ ನಾವು ಇದರ ಮೇಲ್ಗಡೆ ಒಂದು ಸಂಖ್ಯೆಯನ್ನು ಕಡ್ತಾ ಹೊಡಿಬೇಕು. ಕ್ರಾಸ್ ಆಗಿ ಬರಲ್ಲ. ಇಲ್ಲಿ ಕ್ರಾಸ್ ಅಂದಾಗ ನಾವು ಮಲ್ಟಿಪ್ಲೈ ಅಂದ್ರೆ ಇಂಟು ಆಗುತ್ತೆ. ಇಲ್ಲಿ ನೋಡ್ರಿ 2 1 2 5 10. ಈ 5 ಡಿವೈಡೆಡ್ ಬೈ ಹೋಯ್ತು. ಇನ್ನ ಎಷ್ಟು ಉಳಿಯುತ್ತೆ? 30 ದಿನಗಳು ಉಳಿತು. ನಮಗೆ ಆನ್ಸರ್ ಏನು ಬಂತು? 30. ಆಪ್ಷನ್ಸ್ ಅನ್ನ ನೋಡ್ಬೋದು. ಆಪ್ಷನ್ ಸಿ ಕರೆಕ್ಟ್ ಆಗಿರುವಂತದ್ದು. ಅದೇ ರೀತಿ ಈ ಪ್ರಶ್ನೆಯನ್ನು ತಿಳಿಸ್ತೇನೆ ನೋಡ್ರಿ ಇನ್ನೊಮ್ಮೆ. 30 ಜನರು 60 ಮನೆಗಳು ಅಂದಾಗ ನಾವು ಏನ್ ಮಾಡ್ತೀವಿ? ಇಲ್ಲಿ ಕೆಲಸ ಆಗತ್ತೆ. ಕೆಲಸ ಅಂದಾಗ 90 ದಿನಗಳಲ್ಲಿ ನಿರ್ಮಿಸಿದರೆ 15 ಜನರು 30 ಮನೆಗಳನ್ನ ನಿರ್ಮಿಸಲು ಎಷ್ಟು ದಿವಸಗಳು ಅನ್ನುವಂಥದ್ದು ದಿನ ಕೇಳ್ಯಾರವರು. ದಿನ ಅಂದಾಗ ನಾವು ಕ್ವಶನ್ ಮಾರ್ಕ್ ಹಾಕೋತೀವಿ. ಏನ್ ಹೇಳಿದೆ? ಜನರು ಇಂಟು ದಿನ ಇಂಟು ಗಂಟೆಯನ್ನು ಬರ್ಕೊಳ್ತೀರಿ. ಈಕ್ವಲ್ ಟು ಕೆಲಸವನ್ನ ಬರ್ಕೊಳ್ತೀರಿ. ಕೆಲಸ ಕೇಳಿದಾಗ ಮಾತ್ರ ಏನ್ ಮಾಡ್ತೀರಿ ನೀವು? ಕೆಲಸವನ್ನ ಬರ್ಕೊಳ್ತೀರಿ. ಇಲ್ಲಿ ನೋಡ್ರಿ ಜನರು ಇಂಟು ದಿನ ಇಂಟು ಗಂಟೆಯನ್ನು ಬರ್ಕೊಳ್ತೀರಿ ಡಿವೈಡೆಡ್ ಬೈ ಕೆಲಸ. ಇಲ್ಲಿ ನೋಡ್ರಿ ಜನರು ಎಷ್ಟಿದ್ದಾರೆ? 30 ಜನರು ಇಂಟು 60 ಮನೆಗಳನ್ನ. 60 ಮನೆಗಳು ಅಂದಾಗ ನಾವು ಏನಾಗುತ್ತೆ? ಇದು ಕೆಲಸ ಆಗತ್ತೆ. 90 ದಿನಗಳಲ್ಲಿ 90 ಅಂತ ಬರ್ಕೊಳ್ತೀವಿ ದಿನ. ಇಲ್ಲಿ ಗಂಟೆನೇ ಕೇಳಿಲ್ಲ ಅವರು. ಡಿವೈಡೆಡ್ ಬೈ 15 ಜನರು ಎಷ್ಟು? 30 ಮನೆಗಳನ್ನ ನಿರ್ಮಿಸಲು ಎಷ್ಟು ದಿವಸಗಳನ್ನ ತೆಗೆದುಕೊಳ್ಳುತ್ತಾರೆ ಅಂತ ಇದೆ. ಇಲ್ಲಿ ಡಿವೈಡೆಡ್ ಬೈ ಮಾಡ್ರಿ, ಕಡ್ತಾ ಹೊಡೆಯಿರಿ. 31 32 60, 15 1 15 2 30. ಈ ಎರಡು ಹೋಯ್ತು. ಆನ್ಸರ್ ಏನು ಬಂತು ನಮಗೆ? 30 ದಿನಗಳು.
ಎಷ್ಟು ದಿನಗಳು? 90 ದಿನಗಳು. ಆನ್ಸರ್ ಏನು ಬಂತು? 90. ಡಿ ಕರೆಕ್ಟ್ ಆಗಿರುವಂತದ್ದು. ನೆಕ್ಸ್ಟ್ ಪ್ರಶ್ನೆ ನೋಡೋಣ. 7ನೇ ಪ್ರಶ್ನೆಯನ್ನ ನೋಡ್ರಿ. ಏನಿದೆ? 24 ಪುರುಷರು 6 ದಿನಗಳಲ್ಲಿ ಒಂದು ಕೆಲಸವನ್ನ 1/4 ಭಾಗವನ್ನ ಪೂರ್ಣಗೊಳಿಸಿದ್ದಾರೆ. ಮುಂದಿನ ಒಂದು 3 ದಿನಗಳಲ್ಲಿ ಆ ಕೆಲಸವನ್ನ ಪೂರ್ಣಗೊಳಿಸಲು ಇನ್ನು ಎಷ್ಟು ಜನ ಪುರುಷರು ಬೇಕು ಅಂತ ಕೇಳಿದ್ದಾರೆ. ಪುರುಷರನ್ನು ಕೇಳಿದ್ದಾರೆ. ಇಲ್ಲಿ ಕೆಲಸವನ್ನ ಕೊಟ್ಟು ಇಲ್ಲಿ ಏನು ಬರ್ಕೊಳ್ಬೇಕು? ಜನರು ಇಂಟು ದಿನ ಇಂಟು ಗಂಟೆ ಬರ್ಕೊಳ್ತೀರಿ, ಈಜ್ಕೊಲ್ ಟು ಕೆಲಸವನ್ನ ಬರ್ಕೊಳ್ತೀರಿ, ಡಿವೈಡೆಡ್ ಬೈ ಜನ ದಿನ ಗಂಟೆ, ಇಲ್ಲಿ ಕೆಲಸ. ಈ ರೀತಿ ನಮಗೆ ಸೂತ್ರ ಇದೆ. ಈ ಸೂತ್ರವನ್ನು ನಾವು ಬರ್ಕೊಳ್ರೆ 24 ಜನರು 24 ಪುರುಷರು 6 ದಿನಗಳಲ್ಲಿ ಅವರು ಗಂಟೆಯನ್ನು ಕೊಟ್ಟೇ ಇಲ್ಲ. ಅವ್ರು ಏನು ಕೇಳಿದ್ದಾರೆ? 1/4 ಭಾಗವನ್ನ ಕೆಲಸ ಅಂದ್ರೆ ಕೆಲಸದ 1/4 ಭಾಗವನ್ನ ಅಂತಂದು ಹೇಳಿದ್ರು. 1/4 ಅಂದಾಗ ನಮಗೆ ಇಲ್ಲಿ 4 ಭಾಗ ಇರುತ್ತೆ. 4 ಭಾಗ, 1 ಭಾಗ ನಿಮ್ದಾದ್ರೆ 3 ಭಾಗ ಬೇರೆದವರು. ಏನು? 4 ಭಾಗ ಕೇಳ್ಯಾರವರು. 4 ಭಾಗವನ್ನ ಪೂರ್ಣಗೊಳಿಸಿದ್ದಾರೆ. 4 ಭಾಗದಲ್ಲಿ ನೋಡ್ರಲ್ಲಿ 1 ಭಾಗ ನಿಮ್ದಾದ್ರೆ 3 ಭಾಗ ಬೇರೆಯವ್ರದ್ದು. ಇಲ್ಲಿ ನಾವು 1 ಭಾಗ ಅವ್ರದ್ದಾದ್ರೆ 3 ಭಾಗ ನಿಮ್ದಾಗಿರುತ್ತೆ. ಇಲ್ಲ 1 ಭಾಗ ನಿಮ್ದಾದ್ರೆ 3 ಭಾಗ ಬೇರೆದವ್ರದ್ದಾಗಿರುತ್ತೆ. ಡಿವೈಡೆಡ್ ಬೈ ಏನು ಕೇಳಿದ್ದಾರೆ ಅವರು? 3 ದಿನಗಳನ್ನ ಕೊಟ್ಟಿದ್ದಾರೆ. ಜನರು ಅಂತ ಪ್ರಶ್ನೆ ಕೇಳಿದ್ದಾರೆ. ಇಲ್ಲಿ ಈ ರೀತಿ ನಾವು ಬರ್ಕೊಳ್ತೀವಿ. ಬರ್ಕೊಂಡಾಗ ಇವುಗಳನ್ನ ಕಡ್ತಾ ಹೊಡಿಯಿರಿ. 3 1 24, 6 ಎಷ್ಟ್ರಿ? 24 ಇಂಟು 6 ಆಗುತ್ತೆ. 6 4 24, 6 2 ಎಷ್ಟು? 12. 12 ಪ್ಲಸ್ 2 ಎಷ್ಟು? 144. ಅಂದ್ರೆ 144 ನಮಗೆ ಏನು ಬಂತು? ಇದು ಇಲ್ಲಿ ದಿನಗಳು ಬಂತು. ದಿನ ಮತ್ತು ಪುರುಷರು 144ದಲ್ಲಿ ಇಲ್ಲಿ ಅವರು ಏನ್ ಕೇಳಿದ್ದಾರೆ? 1/4 ಭಾಗ ಅಂದಾಗ 24 ಪುರುಷರನ್ನ ಮೊದಲೇ ಕೊಟ್ಟಿದ್ದಾರೆ. 24 ಪುರುಷರನ್ನ ನಾವು ಕಳಿಬೇಕು 144 ಒಳಗೆ. 24 ಅನ್ನ ಕಳೆದಾಗ ಎಷ್ಟು ಉಳಿಯುತ್ತೆ ನಿಮಗೆ? ಈ 0, ಇದು 4ರಲ್ಲಿ 2 ಕಳೆದ್ರೆ 2, ಇದು 1 ಎಷ್ಟಾಗುತ್ತೆ? 120 ಆಗುತ್ತೆ. ಆನ್ಸರ್ ಏನು ಬಂತು ನಮಗೆ? 120 ಬಂತು. ನೋಡ್ಬೋದು ಸ್ನೇಹಿತರೆ, ಇಲ್ಲಿ ಇನ್ನೊಮ್ಮೆ ಹೇಳ್ತೇನೆ. ಈ 24 ಇಂಟು 6 ಅನ್ನ ಮಾಡ್ಕೊಳ್ತೀರಿ. 144 ಬಂತು. 144 ನಮಗೆ 24 ಪುರುಷರಿಗೂ ಆಯ್ತು ಮತ್ತು ಇಲ್ಲಿ ಟೋಟಲ್ ಆಗಿ ಬಂತು ನಮ್ದು. ಟೋಟಲ್ ಆಗಿ ಬಂದಾಗ ನಮಗೆ ಇಲ್ಲಿ ಅವರು ಪುರುಷರನ್ನ ಕೇಳಿದ್ದಾರೆ. ಪುರುಷರನ್ನ ಕೇಳಿದಾಗ ನಾವು ಏನ್ ಮಾಡ್ಬೇಕು? ಪುರುಷರನ್ನ ಕಳಿಬೇಕು. ಟೋಟಲ್ ಆಗಿ ಇವ್ರನ್ನೂ ಕೂಡಿಸ್ಕೊಂಡಿವಿ. 6 ದಿವಸಗಳಲ್ಲಿ ಇದ್ದಂತ ಕೆಲಸಗಾರರನ್ನ, ಆ 6 ದಿನಗಳಲ್ಲಿ ಇದ್ದಂತ ಕೆಲಸಗಾರರನ್ನ ಕಳಿಬೇಕು. ಕಳೆದಾಗ ನಾವು 24 ಪುರುಷರುಗಳನ್ನ ಕಳಿತೀವಿ. ಕಳೆದಾಗ ನಮಗೆ 144ರಲ್ಲಿ 24 ಕಳೆದ್ರೆ 120 ಬಂತು. ಆನ್ಸರ್ ಏನಾಗುತ್ತೆ? ಡಿ ಕರೆಕ್ಟ್ ಆಗಿರುವಂಥದ್ದು. ಅದೇ ರೀತಿ ಸೇಮ್ ಆಗಿದೆ ಪ್ರಶ್ನೆ. ಇದನ್ನ ತಿಳಿಸ್ತೀನಿ ನೋಡ್ರಲ್ಲಿ ಇನ್ನೊಮ್ಮೆ. 30 ಹುಡುಗರು 5 ದಿನಗಳಲ್ಲಿ ಒಂದು ಕೆಲಸದ ಏನು 1/4 ಭಾಗವನ್ನ ಪೂರ್ಣಗೊಳಿಸಿದ್ದಾರೆ. ಅಂದ್ರೆ 3 ಭಾಗ ಅವ್ರದ್ದಾದ್ರೆ 1 ಭಾಗ ನಿಮ್ದಾಗಿರುತ್ತೆ. ಮುಂದಿನ ಒಂದು 6 ದಿನಗಳಲ್ಲಿ ಆ ಕೆಲಸವನ್ನ ಪೂರ್ಣಗೊಳಿಸಲು ಇನ್ನು ಎಷ್ಟು ಜನ ಹುಡುಗರು ಬೇಕು ಅಂತ ಪ್ರಶ್ನೆ ಇದೆ. ಇಲ್ಲಿ ನೋಡ್ರಲ್ಲಿ ಏನ್ ಹೇಳಿದೆ? ಜನ ಇಂಟು ದಿನ ಇಂಟು ಗಂಟೆ ಅಂತ ಈಕ್ವಲ್ ಟು ಕೆಲಸ ಡಿವೈಡೆಡ್ ಬೈ ಜನ ಇಂಟು ದಿನ ಇಂಟು ಗಂಟೆ ಡಿವೈಡೆಡ್ ಬೈ ಕೆಲಸ. ಭಯಪಟ್ಟು ಹಾಕ್ರಿ ಇಂಥವಲ್ಲ, ಅಂದ್ರೆ ನೆನಪು ಉಳಿಯುತ್ತೆ ನಿಮಗೆ. ಇಲ್ಲಿ ನೋಡ್ರಿ 30 ಜನ ಹುಡುಗರು 5 ದಿನಗಳು ಗಂಟೆ ಕೊಟ್ಟಿಲ್ಲ ಅವರು. ಇನ್ನು ಕೆಲಸ ಏನು ಕೇಳಿದರೆ 1/4 ಭಾಗವನ್ನ 1/4 ಅಂದಾಗ ನಾವು 1/3 ಅಂತ ಮಾಡ್ಕೊಳ್ತೀವಿ. ಯಾಕಂದ್ರೆ 3 ಭಾಗ ಅವ್ರದ್ದಾದ್ರೆ 1 ಭಾಗ ನಿಮ್ಮದಾಗಿರುತ್ತೆ. ಇಲ್ಲ 3 ಭಾಗ ನಿಮ್ಮದಾದ್ರೆ 1 ಭಾಗ ಅವ್ರದ್ದಾಗಿರುತ್ತೆ. ಇಲ್ಲಿ ಮುಂದಿನ ಒಂದು 6 ದಿನಗಳಲ್ಲಿ ಎಷ್ಟು ಪುರುಷರು ಕೆಲಸ ಮಾಡ್ತಾರೆ ಅಂತ ಇದೆ. ನೋಡ್ರಲ್ಲಿ ಏನ್ ಮಾಡ್ಬೇಕು? 3 1 3 2 6 2 1 2 15 30. 15 ಇಂಟು 5 ಮಾಡ್ರಿ. 5 5 25, 2 ಉಳಿಯುತ್ತೆ. 5 1 5, ಇದೊಂದು 75 ಆಯ್ತು. 75ರಲ್ಲಿ ನಾವು ಎಷ್ಟು ಹುಡುಗರನ್ನ ಕಳಿಬೇಕು? 30 ಹುಡುಗರನ್ನ ಕಳಿಬೇಕು. 75ರಲ್ಲಿ 30 ಕಳೀರಿ. 5 45. ಆನ್ಸರ್ ಏನು ಬಂತು ನಮಗೆ? 45. ಆಪ್ಷನ್ಸ್ ನಲ್ಲಿ ನೋಡಬಹುದು. ಆಪ್ಷನ್ಸ್ ಬಿ ಕರೆಕ್ಟ್ ಆಗಿರುವಂಥದ್ದು. ಇನ್ನು ನೆಕ್ಸ್ಟ್ ಪ್ರಶ್ನೆ ನೋಡೋಣ. ಪ್ರಶ್ನೆಯನ್ನು ನೋಡಬಹುದು. 9ನೇ ಪ್ರಶ್ನೆ. 20 ದಿನಗಳಲ್ಲಿ 36 ಜನರು ಒಂದು ಕೆಲಸವನ್ನ ಮಾಡಬಹುದು. 5 ದಿನಗಳ ನಂತರ 6 ಕಾರ್ಮಿಕರು
ಕೆಲಸ ಬಿಟ್ಟರು ನಂತರ ಕಾಮಗಾರಿ ಪೂರ್ಣಗೊಳ್ಳಲು ಎಷ್ಟು ದಿನ ಬೇಕು ಅಂತ ಪ್ರಶ್ನೆ ಇದೆ. ನೋಡ್ರಲ್ಲಿ ಸ್ವಲ್ಪ ಡಿಫಿಕಲ್ಟ್ ಅನಿಸುತ್ತೆ ನಿಮಗ. ಏನಿದೆ ಇದು 20 ದಿನಗಳಲ್ಲಿ 36 ಜನರು. ಎಷ್ಟು ದಿನಗಳಲ್ಲಿ 36 ಜನ ಅಂತ ಬರ್ಕೊಳ್ತೀವಿ, ದಿನ ಅಂತ ಬರ್ಕೊಳ್ತೀವಿ, ಗಂಟೆ ಅಂತ ಬರ್ಕೊಳ್ತೀವಿ. ಇಲ್ಲಿ ನೋಡ್ಬೋದು 36 ಜನರು. ಏನ್ ನಮ್ಗೆ ಇಲ್ಲಿ ಒಂದು ಕೆಲಸವನ್ನ ಮಾಡಬಹುದು. 5 ದಿನಗಳ ನಂತರ ಅವ್ರು ಬಿಟ್ಟು ಹೋಗಾರ ಅಲ್ಲಿ ಕೆಲಸ, ಅಂದ್ರೆ 5 ದಿನಗಳನ್ನು ಬಿಟ್ಟು ಹೋಗಾರ, 6 ಮಂದಿ ಕೆಲಸಗಾರರನ್ನು ಬಿಟ್ಟು ಹೋಗಾರ 5 ದಿನದ ನಂತರ. ಅಂದ್ರೆ ನಂತರ ಕಾಮಗಾರಿ ಪೂರ್ಣಗೊಳ್ಳಲು ಎಷ್ಟು ಒಂದು ದಿನ ಬೇಕು ಅಂತ ಪ್ರಶ್ನೆ ಇದೆ. ಇಲ್ಲಿ ಬಾಕಿ ಕೆಲಸವನ್ನ ನೋಡ್ಬೋದು. ಬಾಕಿ ಕೆಲಸ ಮತ್ತು ಬಾಕಿ ದಿನ ಅಂತಂದು ಬರ್ಕೋಬೇಕು. ಬಾಕಿ ಕೆಲಸ, ಬಾಕಿ ದಿನ ಅಂತಂದು. ಅಂದ್ರೆ ಯಾಕೆ ಬರ್ಕೊಳ್ತೀವಿ ಅಂದ್ರೆ ನಿಮ್ಗೆ ತಿಳಿಬೇಕಿಲ್ಲಿ ಯಾವ ರೀತಿ ಏನ್ ಬರ್ಕೊಂತೀವಿ ಅಂತಂದ. ನೋಡ್ಬೋದು ಇಲ್ಲಿ 36 ಜನರನ್ನು ಬರ್ಕೋತೀರಿ. ಈಗ ಬರ್ಕೊಂಡಾಗ ನೀವು ಇಲ್ಲಿ ದಿನಗಳನ್ನು ಬರ್ಕೊಳ್ತೀರಿ. ಎಷ್ಟು? 20 ದಿನಗಳನ್ನು ಬರ್ಕೊಳ್ತೀರಿ. 20 ದಿನಗಳನ್ನು ಬರ್ಕೊಳ್ತೀರಿ. ಅವ್ರು ಏನ್ ಕೇಳಿದ್ದಾರೆ, ಮುಂದೆ 5 ದಿನಗಳ ನಂತರ ಬಿಟ್ಟು ಹೋಗ್ತಾರತ್ತ ಅವ್ರು. 5 ದಿನಗಳ ನಂತರ ಅಂದ್ರೆ ಇಲ್ಲಿ ನೋಡ್ರಿ 36 × 20 - 5. ಯಾಕೆ ಮಾಡ್ಕೊಳ್ತೀವಿ ನಾವು ಅಂದ್ರೆ 5 ದಿನಗಳ ನಂತರ ಬಿಟ್ಟು ಹೊಂಟಾರ ಅವರು. ಬಿಟ್ಟು ಹೊಂಟಿದ್ದಕ್ಕ ನಾವು 20ರಲ್ಲಿ 5 ಕಳಿಬೇಕು. ಎಷ್ಟು ಬರುತ್ತೆ ನಮ್ಗೆ? 15 ಬಂತು × 36. ಅವ್ರು ಏನ್ ಹೇಳಿದ್ದಾರೆ ಇಲ್ಲಿ 6 ಕಾರ್ಮಿಕರನ್ನು ಸಹಿತ ಕೊಟ್ಟಾರ. ಇಲ್ಲಿ ಕಾರ್ಮಿಕರನ್ನು ಕೊಟ್ಟಾರ. ಅವ್ರು ಏನ್ ಕೇಳಿದಾರೆ? ದಿನ ಕೇಳ್ಯಾರ. ಅವರು ದಿನ ಕೇಳಿದಾಗ ನಾವು ಏನ್ ಬರ್ಕೋತಿದ್ವಿ ಮೊದಲ? ಜನರು × ಜನ, ದಿನ, ಗಂಟೆ ಅಂತ ಬರ್ಕೋತಿದ್ದೀವಿ. ಇಲ್ಲಿ ಇಜ್ಕೊಟ್ಟು ಹಾಕೊಂಡು ಅವ್ರು ನಮಗೆ ಏನ್ ಕೊಟ್ಟಾರು? ಗಂಟೆಯನ್ನ ಕೊಟ್ಟಾರು. ಸಾರಿ, ಕಾರ್ಮಿಕರನ್ನ ಕೊಟ್ಟಾರು. ಕಾರ್ಮಿಕರು ಏನ್ ಕೊಟ್ಟಾರು? 6 ಜನ ಕಾರ್ಮಿಕರು ಕೆಲಸಗಾರರು ಬಿಟ್ಟು ಹೊಂಟಾರು. ಅಂದ್ರೆ 36ರಲ್ಲಿ 6 ಮೈನಸ್ ಮಾಡ್ಕೋರಿ. 36ರಲ್ಲಿ ನಾವು 6 ಮೈನಸ್ ಮಾಡ್ಕೊಂಡಾಗ ಎಷ್ಟಾಗುತ್ತೆ? 30 ಬಂತು ನಮಗೆ. ಅಂದ್ರೆ ದಿನಾನು ಸಿಕ್ತು ನಮಗೂ. ಸಾರಿ, ಜನರು ಸಿಕ್ಕರು ನಮಗೆ. ಜನರು ಸಿಕ್ಕಾಗ ನಾವು ಏನ್ ಮಾಡ್ಕೊಳ್ತೀವಿ? ಇನ್ನ ಇವುಗಳನ್ನ ಕಡ್ತಾ ಹೊಡ್ಕೊಳ್ತೀವಿ. ಕಡ್ತಾ ಹೊಡ್ಕೋಬೇಕಂದ್ರೆ ಏನ್ ಮಾಡ್ಬೇಕು? 15 1 15 2 2 1 2 1 2 8 16. ಆನ್ಸರ್ ಬಂತು ನಮಗೆ 18 ದಿನಗಳು ಬಂತು. 18 ದಿನಗಳು ಆಪ್ಷನ್ಸ್ ನಲ್ಲಿ ನಮಗೆ ಡಿ ಸಿ ಕರೆಕ್ಟ್ ಆಗಿರುವಂಥದ್ದು. ನೋಡ್ಬೋದು, ಇಲ್ಲಿ ನಿಮ್ಗೆ ತಿಳಿಸ್ತೀನಿ. ಅವ್ರು ಏನು ಕೊಟ್ಟಿದ್ದಾರೆ? ಬಾಕಿ ದಿನಗಳು ಮತ್ತು ದಿನಗಳನ್ನು ಕೊಟ್ಟವರು ಮತ್ತು ಕೆಲಸಗಾರರನ್ನು ಕೊಟ್ಟಾರ. ಇಲ್ಲಿ ಏನು ಕೊಟ್ಟಿದ್ದಾರೆ? 20 ದಿನಗಳು 36 ಜನರು. ಇದನ್ನ ನೀವು ಕಮೆಂಟ್ ನಲ್ಲಿ ತಿಳಿಸ್ರಿ. ಇದನ್ನ ಇನ್ನೊಮ್ಮೆ ತಿಳಿಸ್ತೀನಿ ನಿಮಗೆ. ನೋಡ್ರಲ್ಲಿ ಏನ್ ಹೇಳಿದೆ ನಿಮ್ಗೆ? ಇಲ್ಲಿ 20 ದಿನಗಳಲ್ಲಿ 36 ಜನರಿದ್ದಾರೆ. ಅಂದ್ರೆ 36 ಜನರನ್ನ ಬರ್ಕೊಳ್ತೀರಿ. ದಿನಗಳನ್ನ ಬರ್ಕೊಳ್ತೀರಿ, ಗಂಟೆಗಳನ್ನು ಸಹಿತ ಬರ್ಕೊಳ್ತೀರಿ. ಇಲ್ಲಿ ನಮಗೆ ಗಂಟೆಗಳನ್ನು ಕೊಟ್ಟಿಲ್ಲ, ಗಂಟೆಗಳನ್ನು ಘಾಟ್ ಹಾಕ್ರಿ, ಬರ್ಕೋಬೇಡ್ರಿ. ಅಲ್ಲಿ ನಿಮಗೆ ಕನ್ಫ್ಯೂಸ್ ಆಗತ್ತೆ. ಮತ್ತೆ ಇಲ್ಲಿ ಬಾಕಿ ದಿನಗಳು ಅಂದ್ರೆ ನಮ್ಗೆ ಇಲ್ಲಿ ದಿನಗಳು ಬಿಟ್ಟು 5 ದಿನಾನು ಹೋಗ್ತೈತಿ. ಅಂದ್ರೆ 6 ಜನರು ಹೋಗ್ತಾರು. ಇಲ್ಲಿ ನೋಡ್ಬೋದು ನಾವು 36 ಜನರು ಎಷ್ಟು 20 ದಿನಗಳು ಕೆಲಸ ಮಾಡ್ತಾರೋ. ಆ 20 ದಿನಗಳನ್ನು ಕೆಲಸ ಮಾಡಿ ನಂತರ ಏನ್ ಮಾಡ್ತಾರೋ 5 ದಿವಸಕ್ಕೆ ಬಿಟ್ಟು, ಅಂದ್ರೆ 5 ದಿನಗಳ ನಂತರ ಏನ್ ಮಾಡ್ತಾರ ಅಂದ್ರೆ 6 ಜನ ಕಾರ್ಮಿಕರು ಕೆಲಸ ಬಿಟ್ಟು ಹೋಗ್ತಾರೆ. 6 ದಿನ ಅಂದ್ರೆ ನಾವು ಇಲ್ಲಿ 20ರಲ್ಲಿ 5 ಕಳೆದಾಗ ಎಷ್ಟು ಬಂತು? ನಮಗೆ 15 ಬಂತು. ಇದು ಒಂದ್ ಸೈಡ್ ಬಂತು. ನಿಮ್ಗೆ ಒಂದ್ ಸೈಡ್ ಸಿಕ್ತು. ಈಗ ಅದೇ ರೀತಿ 6 ಕಾರ್ಮಿಕರನ್ನು ಬಿಟ್ಟು ಹೊಂಟಾರ. 6 ಕಾರ್ಮಿಕರು ಅಂದಾಗ ನಮಗೆ ಜನರಲ್ಲಿ 6 ಕಾರ್ಮಿಕರನ್ನು ಕಳಿಬೇಕು. 36 ನಾವು -6 ಅನ್ನು ಮಾಡಿದಾಗ ಎಷ್ಟು ಬಂತು? 30 ಬಂತು. 30 ಬಂದಾಗ ನಮ್ಗ ಇನ್ನೇನ್ ಸಿಕ್ತು? ನಮ್ಗೆ ಜನನು ಸಿಕ್ಕರು, ದಿನಾನು ಸಿಕ್ತು, ಈಚೆ ಕಡೆನು ಜನರುಗಳು ಸಿಕ್ಕರು. ಇನ್ನೇನು ಬೇಕು ನಮಗೆ? ದಿನಗಳು ಬೇಕು. ದಿನಗಳನ್ನು ಕೇಳಿದಾರ ಅವರು. 30 15 1 15 2 2 1 2 1 2 8 16. ಆನ್ಸರ್ ಏನು ಬಂತು? ನಮಗೆ 18 ಬಂತು. ಈ ರೀತಿ ಪ್ರಶ್ನೆ ಇದೆ ಇದು. ಇಲ್ಲಿ ಆನ್ಸರ್ ಏನಾಗುತ್ತೆ? ನಮಗೆ ಸಿ ಕರೆಕ್ಟ್ ಆಗಿರುವಂಥದ್ದು. ಇನ್ನು ಮುಂದಿನ ಒಂದು ತರಗತಿಯಲ್ಲಿ ಇದರ ಮುಂದಿನ ಭಾಗವನ್ನು ನೋಡೋಣ. ಥ್ಯಾಂಕ್ ಯು.